ಎಲ್ಲರಿಗೂ ಶರಣು. ಕಮಲಾಕರ್ ಭಟ್ ಈ ಹೆಸರು ಕೇಳಿದ್ರೆ ತುಂಬ ಜನ ಏನು ಜ್ಯೋತಿಷ್ಯ ಕೇಳ್ತಿದ್ದದ್ದೇನು, ಶಾಸ್ತ್ರ ಕೇಳ್ತಿದ್ದದ್ದೇನು, ಬೆಳಿಗ್ಗೆ ಎದ್ದ ತಕ್ಷಣನೇ ಟಿವಿ ಆನ್ ಮಾಡ್ಕೊಂಡು ಅವರು ಟಿ ಆರ್ ಪಿಗೋಸ್ಕರ ಟಿವಿ ಚಾನಲ್ ಅವರು ಮಾಡ್ತಿದ್ರು ಅಂತ ಸುಲಭವಾಗಿ ಹೇಳಿ ಕೈ ಬಿಟ್ಬಿಡೋದಕ್ಕಾಗಲ್ಲ. ಇದ್ರ ಜೊತೆಗೆ ಆ ಚಾನೆಲ್ನ ಮುಖ್ಯಸ್ಥರಿಂದ ಹಿಡಿದು ಆ ಚಾನೆಲ್ನ ನಡೆಸ್ತಿದ್ದವರು ಎಲ್ಲರದೂ ಕೂಡ ಒಂದು ಪಿತೂರಿನ ಯಾವಾಗಲೂ ಜಾರಿ ಮಾಡೋಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನ ಬೆಂಬಲಿಸ್ತಾರೆ. ನಮಗೆ ಇರೋ ಮಾಹಿತಿ ಪ್ರಕಾರ ಆ ಚಾನೆಲ್ಗಳಿಗೇನೆ ಈ ರೀತಿಯ ಭಟ್ಟ, ಶಾಸ್ತ್ರಿ ಇಂಥವರು ದುಡ್ಡು ಕೊಟ್ಟು ಸ್ಲಾಟನ್ನ ಪರ್ಚೇಸ್ ಮಾಡಿ ಅಲ್ಲಿ ಇವ್ರುಗಳು ಈ ಮಾನಸಿಕ ಭಯೋತ್ಪಾದಕನ ಈ ಟೆರರಿಸಮ್ನ ಸ್ಪ್ರೆಡ್ ಮಾಡ್ತಾರೆ. ಯಾಕೆ ಇದನ್ನ ಟೆರರಿಸಮ್ ಅಂತ ಹೇಳ್ತೀವಿ ಅಂತಂದ್ರೆ, ಇವತ್ತು ಈತ ಸಿಗಾಕೊಬಿಟ್ಟಿದ್ದಾನೆ ಯಾವುದೋ ಒಂದು ಮಹಿಳೆ ಜೊತೆಲಿ ಅಕ್ರಮ ಸಂಬಂಧ ಇಟ್ಕೊಂಡು, ಅದಕ್ಕೋಸ್ಕರ ಈತನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಲ್ಲ. ಈತ ನಿಮಿತ್ತ ಮಾತ್ರ. ಈ ರೀತಿ ಪ್ರತಿ ಊರುಗಳಲ್ಲೂ ಇದ್ದಾರೆ. ಪ್ರತಿ ಒಂದು ಸಿಟಿ ಇರ್ಬೋದು, ಒಂದು ಹೋಬಳಿ ಮಟ್ಟ ಇರ್ಬೋದು, ಇಲ್ಲೆಲ್ಲ ಆ ಒಂದು ಬೋರ್ಡ್ಗಳನ್ನ ಹಾಕೊಂಡು ನಿಮಗೆ ಸಮಸ್ಯೆ ಇದೆಯೇ ಪರಿಹಾರ ಕೊಡ್ತೀವಿ ಈ ಥರದನ್ನೆಲ್ಲ ಹಾಕೊಂಡಿದ್ದಾರೆ, ಭವಿಷ್ಯ ಹೇಳ್ತೀವಿ ಅಂತ ಹಾಕೊಂಡಿದ್ದಾರೆ. ನೋಡಿ, ಈ ಪ್ರಕರಣದಲ್ಲೇನೆ ಈತನಿಗೆ ಅವನ ಭವಿಷ್ಯ ಗೊತ್ತಿರಲಿಲ್ಲ. ಪೊಲೀಸವರು ನಮ್ಮನ್ನ ಬಂದು ಒದ್ದು ಎಳ್ಕೊಂಡು ಹೋಗ್ತಾರೆ ಅಂತ. ಪೊಲೀಸವ್ರು ಒದ್ದು ಎಳ್ಕೊಂಡು ಹೋಗೋದಿರ್ಲಿ, ಜನ ಇವ್ರಿಗೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅಂತ ಈತನಿಗೆ ಭವಿಷ್ಯ ಗೊತ್ತಿರಲಿಲ್ಲ. ಏನಾಗಿದೆ ಅಂತಂದ್ರೆ, ಪೊಲೀಸವರು ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾರಲ್ಲ, ಜನಕ್ಕೆ ಕೋಪ ಬಂದು ಇವ್ರನ್ನ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ. ಯಾಕೆ ಜನಕ್ಕೆ ಕೋಪ? ಇದು ತಪ್ಪು, ಜನ ಆ ರೀತಿ ಮಾಡಬಾರ್ದು. ಅವರು ಏನೇ ತಪ್ಪು ಮಾಡಿದ್ರು ಅದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ಬಗೆಹರಿಸ್ಬೇಕು ಆ ರೀತಿ ಬಗೆಹರಿಸ್ಬೇಕು. ಇಂಥವ್ರ ಮೇಲೆ ನಂಬಿಕೆ ಇಡುವಂಥದ್ದು, ಇಂಥ ವಿಚಾರಗಳನ್ನ ನೀವು ಪ್ರೋತ್ಸಾಹ ಕೊಡುವಂಥದ್ದನ್ನ ನಿಲ್ಲಿಸ್ಬೇಕು. ಸುಮ್ಮನೆ ದೇವ್ರಿಲ್ಲ 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 ಅಂತ ಬಡ್ಕೊಳ್ಳಲ್ಲ ನಾವೆಲ್ಲ. ಯಾಕೆ ಅಂತಂದ್ರೆ, ದೇವರು ಅಂತಂದ್ರೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರ ಅವ್ರನ್ನೇ ದೇವರು ಅಂತ ಪೂಜೆ ಮಾಡ್ತಿದ್ರು, ನೆನ್ಕೊಳ್ತಿದ್ರು. ಆದ್ರೆ ಈ ರೀತಿಯ ಟೆರರಿಸ್ಟ್ಗಳು ಉಟ್ಕೊಂಡ ಮೇಲೆ ಏನು ಆರ್ಯರು ಅಂತ ನಾವೇನು ಕರಿತಾ ಇದ್ದೀವಿ, ಇವರು ಎಲ್ಲೋ ಬೇರೆ ಪ್ರದೇಶದಿಂದ ಬಂದು ಇಲ್ಲೆಲ್ಲ ಈ ಭಯೋತ್ಪಾದನೆನ ಶುರು ಮಾಡಿ ಸಾವಿರಾರು ವರ್ಷದಿಂದ ಈ ದೇವರು ಅನ್ನುವಂಥ ಪರಿಕಲ್ಪನೆ ಏನಿತ್ತು, ನಮ್ಮ ಹಿರೀಕರು ಯಾರು ಒಳ್ಳೆ ಕೆಲಸ ಮಾಡಿರ್ತಿದ್ರು ಅವ್ರನ್ನ ನೆನ್ಸ್ಕೊಳ್ಳೋದಕ್ಕೋಸ್ಕರ ಒಂದು ಗದ್ಗೆನೋ ಗುಡಿನೋ ಕಟ್ಕೊಂಡಿರ್ತಿದ್ವಲ್ಲ, ಆ ಒಂದು ಪರಂಪರೆನ, ಆ ಪದ್ಧತಿನೇ ಹಾಳು ಮಾಡಿ ಇವರು ಈ ಒಂದು ಟೆರರಿಸಮ್ನ ಸ್ಥಾಪನೆ ಮಾಡಿಬಿಟ್ರು. ಎಂಥ ಒಂದು ಟೆರರಿಸಮ್ನ ಹುಟ್ಟಾಕಿದ್ದಾರೆ ಲೆಕ್ಕ ಹಾಕೊಳ್ಳಿ. ನಾವು ಸ್ಥಾಪನೆ ಮಾಡಿರುವಂಥ ನಮ್ಮ ಹಿರೀಕರದು ಒಂದು ಗದ್ಗೆನೋ ಗುಡಿನೋ ಒಂದು ಏನೋ ಒಂದು ಕಲ್ಲು ಗೊಂಬೆನೋ ಅದ್ರ ಜೊತೆ ಮಾತಾಡಬೇಕು, ಅದನ್ನ ಕೈ ಮುಗಿಬೇಕು ಅಂತ ಹೇಳಿದ್ರು ಕೂಡ ಮಧ್ಯದಲ್ಲಿ ಮೀಡಿಯೇಟರ್ ಇರಬೇಕು ಅಂತ ಒಂದು ಪರಿಸ್ಥಿತಿನ ತಂದಿಟ್ಬಿಟ್ರು. ಅಷ್ಟು ಸಾಕಾಗಲ್ಲ ಹೊಟ್ಟೆ ಹೊರಿಯೋದಕ್ಕೆ ಅಂತೇಳಿ ಈ ಒಂದು ಟಿ ವಿ ಚಾನೆಲ್ಗಳು ಬರೋದಕ್ಕೆ ಶುರು ಆದಮೇಲೆ ಇದರಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಆದರೆ ಸಾಕು ಇವರು ಹಸಿ ಹಸಿ ಸುಳ್ಳುಗಳನ್ನ ಹೇಳ್ತಾ ಬೇರೆ 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 ಕಡೆ ಮಕ್ಕಳಿಗಾಗ್ಬೋದು, ಹೆಣ್ಮಕ್ಳಿಗಾಗ್ಬೋದು, ನೀವು ಇಂಥ ಒಂದು ಟೆಕ್ನಾಲಜಿನ ಕಲ್ತ್ಕೊಳ್ಳಿ, ಇಂಥದ್ದೊಂದನ್ನು ತಿಳ್ಕೊಳ್ಳಿ, ಅದರಿಂದ ನೀವು ಉದ್ಯೋಗ ಮಾಡ್ಬೋದು ಅಂತೆಲ್ಲ ಹೇಳ್ಕೊಡ್ತಾ ಇದ್ರೆ. ಆದರೆ ನಮ್ಮ ಸಮಾಜದಲ್ಲಿ ಈ ರಾಶಿ ಫಲಗಳೆಲ್ಲ ಹೇಳ್ತಾರಲ್ಲ, ಸಿಂಹ ರಾಶಿಯವರು, ಋಷಭ ರಾಶಿಯವರು ಈ ಥರ ಏನೇನೋ ಹೇಳ್ತಾರೆ. ಹೇಳ್ಬಿಟ್ಟು ಏನು ಹೇಳ್ತಾರೆ ಅಂತಂದ್ರೆ, ನೀವಿವತ್ತು ಕಂದು ಬಣ್ಣದ ಹಸುವಿನ ಬಾಲವನ್ನು ಮುಟ್ಟಿದ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ. ನೋಡಿ, ಇಡೀ ದಿನ ಇವರು ಆ ಕಂದು ಬಣ್ಣದ ಹಸುನ ಹುಡುಕ್ಬೇಕು, ಅದ್ರ ಜೊತೆಗೆ ಅದು ಎಲ್ಲಿ ಒದ್ಬಿಡ್ತದೋ ಅಂತ ಆ ಬೈದಲ್ಲೇ ಹೋಗಿ ಆ ಬಾಲನ ಮುಟ್ಟೋದಕ್ಕೇನೆ ಇವ್ರ ಟೈಮು, ಇವರ ಎನರ್ಜಿ ಎಲ್ಲನೂ ವೇಸ್ಟ್ ಮಾಡಬೇಕು. ಇಂಥ ಒಂದು ಭಯೋತ್ಪಾದನೆನ ನಂಬ್ಕೊಂಡು ಇಂಥವ್ರನ್ನೆಲ್ಲ ನೋಡಬಾರ್ದು. ಯಾಕಂತಂದ್ರೆ ಇವರು ಕೂಡ ಎಲ್ಲರ ಹಂಗೆ ಉಪ್ಪು ಖಾರ ತಿನ್ನುವಂಥ ಮನುಷ್ಯರೇ. ಅವ್ರಿಗೂ ಲೈಂಗಿಕ ಆಸಕ್ತಿಗಳು ಇರುತ್ತೆ, ಅದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಇವರ ಡೋಂಗಿತನ ಇದೆಯಲ್ಲ, ಅದನ್ನ ನಾವು ಖಂಡಿಸ್ತಾ ಇರೋದೇ ಹೊರತಾಗಿ ಇವರು ಸೀದಾ ಸಾದಾ ಸಾಮಾನ್ಯ ಮನುಷ್ಯರಂಗೆ ಇರಬೇಕು. ನಾನು ಕೂಡ ಉಪ್ಪು ಖಾರ ತಿನ್ನುವಂಥವನು, ನನಗೂ ಲೈಂಗಿಕ ಆಸಕ್ತಿ ಇದೆ ಅಂತ ಅದಕ್ಕೆ ಕಂಡ್ಕೊಂಡವ್ರ ಹೆಂಡ್ತಿನೆಲ್ಲ ಈ ಥರ ಮಾಡು ಅಂತ ಹೇಳಿದಾರ. ಇನ್ನು ಆ ಅಮ್ಮನಿಗೆ ಮಾತಾಡುವುದು ಯಾರಿಗೂ ಕೂಡ ರೈಟ್ಸ್ ಇರಲ್ಲ, ಅದು ಆಕೆಯ ಹಕ್ಕದು, ಅದನ್ನ ಕಾನೂನು ಕೂಡ ಹೇಳುತ್ತೆ. ಆದರೆ ಆ ಅಮ್ಮ 2 ಮಕ್ಕಳ ತಾಯಿ ಆತನ ಗಂಡನಿಗೆ ಡೈವರ್ಸ್ ಕೊಟ್ಟು ಅವಳಿಗೆ ಇಷ್ಟ ಇದ್ದು ಅವನ ಹತ್ರ ಹೋಗಿದ್ರೆ ಏನೂ ತೊಂದರೆ ಇರ್ತಿರ್ಲಿಲ್ಲ. ಕಾನೂನಾತ್ಮಕವಾಗಿ ಆಕೆ ಕೂಡ ಮಾಡಿರೋದು ತಪ್ಪಾಗುತ್ತೆ. ಇನ್ನು ನೈತಿಕವಾಗಿ ಅದರಲ್ಲಿ ಅರ್ಥನೇ ಇಲ್ಲ ಬಿಡಿ. ಅದರಲ್ಲೂ ಆ ಮಕ್ಕಳನ್ನ ಬೇರೆ ರೂಮಲ್ಲೆಲ್ಲ ಮಲಗಿಸಿ ಇವನು ಯಾರೋ ಈ ಒಳ್ಳೆ
ನರ್ಪೆತ್ಲ ಇದ್ದಂಗೆ ಅವನೇ ಒಳ್ಳೆ ಸೊಳ್ಳೆ ತರ. ಆತನ ಮುಸುಡಿ ನೋಡಿದ್ರೂ ಕೂಡ ಭಯ ಆಗುತ್ತೆ. ಅದ್ ಯಾವ ರೀತಿ ನೀವೆಲ್ಲ ಜ್ಯೋತಿಷ್ಯ ಶಾಸ್ತ್ರ ಅಂದ್ಕೊಂಡು ಆ ಮುಖನ ಬೆಳಗ್ಗೆ ಎದ್ದು ನೋಡ್ತಿದ್ರೋ ಗೊತ್ತಿಲ್ಲ. ಆತನ ಜೊತೆ ಈಕೆ ಮಲಗ್ತಿದ್ದದ್ದನ್ನ ಮಗಳು ತಂದೆಗೆ ಮೆಸೇಜ್ ಮಾಡಿ ತಿಳಿಸಿದಾಳೆ. ನೀನು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ಬಿಡು ಪಪ್ಪ. ಆ ಮೆಸೇಜು ಆ ಟೈಟ್ಲ್ಗಳನ್ನ ನೋಡಿದ್ರೆ ಇನ್ನ ಈ ಮೀಡಿಯಾದವ್ರು ಹೆಂಗಿದ್ದಾರೆ ಅಂತಂದ್ರೆ, ಇಷ್ಟು ದಿನ ಈತನ ಇಟ್ಕೊಂಡು ಒಂದಷ್ಟು ದುಡ್ಡು ಮಾಡಿದ್ರು, ಈಗ ಈತನ ವಿಚಾರನ ಇಟ್ಕೊಂಡು ಅದರಲ್ಲೂ ದುಡ್ಡು ಮಾಡ್ತಾರೆ. ಇವರ ಉದ್ದೇಶ ಬರೀ ದುಡ್ಡು ಮಾಡೋದು ಒಂದೇ ಅಲ್ಲ, ಏನು ಯಥಾಸ್ಥಿತಿ ಇದೆ, ಏನು ವೈದಿಕತೆ ಇದೆ, ಇದನ್ನ ಮುಂದುವರ್ಸೋದು ಮತ್ತೆ ಗಟ್ಟಿಗೊಳಿಸೋದಾಗಿದೆ. ಹಾಗಾಗಿ ಇದ್ರ ವಿಚಾರವಾಗಿ ನೋಡಿ MLA MLCಗಳು ಜಗಳ ಮಾಡುವಂಗಾಗಿದೆ. ಒಬ್ರು MLC ಹೇಳ್ತಾರೆ, ನೀವು ಇಂಥವ್ರ ಜೊತೆಲೆಲ್ಲ ಫೋಟೋ ಹೊಡ್ಸ್ಕೊಂಡಿದ್ದೀರಿ, ಹಾಗಾಗಿ ನಿಮ್ ಪಕ್ಷದವ್ರೆಲ್ಲ ಕಳ್ರು ಅಂತ ಹೇಳ್ತಾರೆ. ಇನ್ನೊಬ್ರು MLC ಏನ್ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ, ಇಲ್ಲ ನಾವು ಅವ್ರ ಜೊತೆ ಫೋಟೋ ಹೊಡ್ಸ್ಕೊಂಡ ತಕ್ಷಣನೇ ನಮ್ಮ ಪಾರ್ಟಿಯವರೆಲ್ಲ ಕಳ್ರಲ್ಲ, ನಾವು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೀವಿ. 51 H ಬಗ್ಗೆ ಉಲ್ಲೇಖ ಮಾಡ್ತಾರೆ. ವೈಜ್ಞಾನಿಕ ಮನೋಭಾವನೆನ ಸ್ಪ್ರೆಡ್ ಮಾಡಬೇಕು ಅಂತೇಳಿ ಸಂವಿಧಾನನೇ ನಮ್ಗೆ ಹಕ್ಕನ್ನ ಕೊಟ್ಟಿದೆ, ನಮ್ಗೆ ಜವಾಬ್ದಾರಿನ ಕೊಟ್ಟಿದೆ ಅಂತೇಳಿ 51ನೇ ಆರ್ಟಿಕಲ್ನ ಉಲ್ಲೇಖ ಮಾಡಿ ಕೂಡ ಅವರು ಬಹಳ ದುರ್ಜನ ವ್ಯಕ್ತಿ. ನಾನು ದುರ್ಜನ ಶಾಸಕ ಅಂತ ಹೇಳ್ಕೊಳ್ಳೋ ಬದಲು ಸಜ್ಜನ ಅಂತ ಸುಳ್ಳು ಹೇಳ್ಕೊಳ್ತಾರೆ. ಅವರು ಮಿನಿಸ್ಟರ್ ಆಗಿದ್ದಾಗ ಚಾಮರಾಜನಗರದಲ್ಲಿ ಉಸಿರುಗಾಳಿ ಕೊಡದೇನೆ ಕೊಂದಾಕ್ಬಿಟ್ರು ಜನರನ್ನ. ಈ ತರ ಈ ಕಮಲಾಕರ ಭಟ್ಟ ಆತ ಇದ್ಯಾವುದೋ ಸುಳ್ಳನ್ನ ಹೇಳುವಾಗ ಜನರನ್ನ ಈ ರೀತಿ ದಿಕ್ಕೆಡಿಸಿ ಅವರು ಹಸುಬಾಲಗಳನ್ನೆಲ್ಲ ಮುಟ್ಟೋ ತರ ಮಾಡ್ತಿದ್ದವನು, ಆ ಸಗಣಿ ತಿನ್ನೋ ತರ ಮಾಡ್ತಿದ್ದವನು. ಇನ್ನ ಆ ಮಾಂಸ ತಿನ್ನಬಾರ್ದಂತೆ, ಆದ್ರೆ ಅದ್ರದ್ದು ಒಂದು ದನದ ಉಚ್ಚೆ ಕುಡಿಬೇಕಂತೆ. ಒಂದು ಮೊಟ್ಟೆ ತಿಂದ್ರೆ ತಪ್ಪು. ಈ ಮಕ್ಕಳಿಗೆ ಮೊಟ್ಟೆ ಸ್ಕೂಲ್ ಮಕ್ಕಳಿಗೆ ಮೊಟ್ಟೆ ಕೊಡುವಾಗ ಇವರೆಲ್ಲ ಆಪೋಸಿಟ್ ಆಗಿ ಮಾತಾಡ್ತಿದ್ರು. ಇನ್ನ ನಾವೇನು ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಹೋರಾಟ ಮಾಡಿದಾಗ್ಲೂ ಕೂಡ ಇವರೆಲ್ಲ ಆಪೋಸಿಟ್ ಆಗಿ ಮಾತಾಡ್ತಿದ್ರು. ಇನ್ನ ಇವ್ರ ಜೊತೆಲಿ ಯಾರೆಲ್ಲ ಫೋಟೋ ಹೊಡ್ಸ್ಕೊಂಡಿದ್ದೀರಿ, ಭವಿಷ್ಯ ಕೇಳಿದಿರಿ, ನೀವುಗಳು ನಿಮ್ಮ ಮನಸಾಕ್ಷಿನ ಕೇಳ್ಕೋಬೇಕು, ಯಾಕೆ ನಾವು ಇಷ್ಟು ದುರ್ಬಲರಾಗಿದ್ದೀವಿ ಅಂತ. ಇನ್ನು ಸಾಕಷ್ಟು ಜನ ಬೆಳಿಗ್ಗೆ ಎದ್ರೆ ಸಾಕು, ಈಗ ಪೇಪರ್ ನೋಡೋ ಅಭ್ಯಾಸ ಹೋಗಿದೆ ಬಿಡಿ, ಈಗೇನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಬೇರೆ ಆ್ಯಪ್ಗಳಲ್ಲೂ ಕೂಡ ಆ ಭವಿಷ್ಯವಾಣಿ ಅದು ಇದು ಬರ್ತಾನೆ ಇರುತ್ತೆ. ಅದನ್ನ ನೋಡ್ಕೊಂಡು ಕೂತಿರ್ತೀರಿ. ಅದನ್ನ ನೋಡಿ ದಿನ ಬೆಳಿಗ್ಗೆ ಆದ್ರೆ ಒಂದು ದಿನನ ಭಯದಲ್ಲೇ ಶುರು ಮಾಡ್ತಾರೆ. ಇವತ್ತು ನನ್ನ ರಾಶಿ ಫಲದಲ್ಲಿ ಈ ತರ ಬಂದ್ಬಿಟ್ಟಿದೆ, ಹಾಗಾಗಿ ನಾನು ಬಹಳ ಎಚ್ಚರಿಕೆ ಇರಬೇಕು, ಹೊರಗಡೆ ಹೋಗಂಗೆ ಇಲ್ಲ. ಇನ್ನು ಸಾಕಷ್ಟು ರಾಜಕಾರಣಿಗಳು ನಿಂಬೆಹಣ್ಣು ಹಿಡ್ಕೊ ಓಡಾಡುವಂಥದ್ದು, ಟೈಮು ಅವರು ಯಾವ್ದು ಹಾಕೊಟ್ಟಿರ್ತಾರೆ ಆ ಟೈಮಲ್ಲೇನೆ ಈಚೆ ಬರುವಂಥದ್ದು, ಆ ಟೈಮಲ್ಲೇನೆ ಗುದ್ಲಿ ಪೂಜೆ ಮಾಡುವಂಥದ್ದು. ಇಲ್ಲಿ ಮತ್ತೊಂದು ನೋಡಿ, ಅವ್ರಿಗೆ ಈ ಗುದ್ಲಿ ಪೂಜೆ ಮಾಡುವಂತ ಜಾಗದಲ್ಲಿ ಅದು ಸರ್ಕಾರದ ದುಡ್ಡು. ಅಲ್ಲಿ ಈ ಮಾನಸಿಕ ಭಯೋತ್ಪಾದಕರು ಅಲ್ಲಿ ಈ ಈ ಜುಟ್ಟು ಜನವಾರದವ್ರನ್ನೇ ಕರೆಸ್ತಾರೆ ಹೊರತಾಗಿ ಇನ್ನು ಬೇರೆ ಧರ್ಮದವ್ರು ಏನಿರ್ತಾರೆ ಅವ್ರನ್ನ ಕರ್ಸೋದೇ ಇಲ್ಲ. ನೀವಿಲ್ಲಿ ಕೇಳ್ಬೋದು, ಅವ್ರನ್ನ ಮಾತ್ರ ಮಾನಸಿಕ ಭಯೋತ್ಪಾದಕರು ಅಂದ್ಬಿಟ್ರೆ ಇವ್ರನ್ನ ಯಾಕೆ ಧರ್ಮ ಅಂತ ಹೇಳ್ತಾ ಇದ್ದೀರಿ ಅಂತ. ನಿಜವಾಗ್ಲೂನುವೆ ಈ ಮಾನಸಿಕ ಭಯೋತ್ಪಾದಕರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರನೇ ಈ ಧರ್ಮಗಳೆಲ್ಲ ಉದಯಿಸಿದ್ದೆ ಹೊರತಾಗಿ ಇನ್ಯಾವುದೇ ಕಾರಣಕ್ಕೂ ಅಲ್ಲ. ಆಮೇಲೆ ಇದ್ರಲ್ಲಿ ಈಗ ಇತ್ತೀಚೆಗೆ ಇನ್ನ ಒಂದು ವಾದ ಸ್ಟಾರ್ಟ್ ಆಗ್ಬಿಟ್ಟಿದೆ, ಇದು ಇಂಡಿಯಾದಲ್ಲಿ ಹುಟ್ಟಿದ್ದು ಆದ್ರೆ ಧರ್ಮ, ಇನ್ ಮಿಕ್ಕಿದ್ದು ಅದೆಲ್ಲ ಹೊರಗಡೆದು ಅಂತ. ಯಾವ್ದ್ರಿ ಇಂಡಿಯಾ? ಯಾವಾಗಿಂದ್ರಿ ಇಂಡಿಯಾ? ಬ್ರಿಟಿಷ್ ಅವರು ಬಂದು ಇಂಡಿಯಾ ಅಂತ ಇವತ್ತಿನ ಪಾಕಿಸ್ತಾನ, ಬಾಂಗ್ಲಾದೇಶ ಇವನ್ನೆಲ್ಲ ಸೇರಿಸಿ ಬ್ರಿಟಿಷ್ ಇಂಡಿಯಾ ಅಂತ ಆಳ್ತಾ ಇದ್ರಲ್ಲ, ಅವಾಗ ಇಂಡಿಯಾ. ಅದಕ್ಕೂ ಮೊದಲು ಎಲ್ಲಿತ್ತು ಸ್ವಾಮಿ? ಏಷ್ಯಾ. ನಾವೆಲ್ಲ ಏಷ್ಯಾದವರು. ಈ ಏಷ್ಯಾ ಪೂರ್ತಿ ಅದು ದ್ರಾವಿಡರ ನಾಡಾಗಿತ್ತು. ಈ ಇಡೀ ಏಷ್ಯಾ ಇಲ್ಲಿ ಈ ಆರ್ಯರು ಬಂದ ಮೇಲೆ ಅವರ ಉಪಟಳ ಜಾಸ್ತಿಯಾಗಿ ಇವರು ಉಪಟಳನ ತಡೆಯಕ್ಕಾಗ್ದೇನೆ ಎಲ್ಲಾ ಧರ್ಮಗಳು ಉದಯಿಸಿರೋದು ಇಲ್ಲೇನೆ, ಏಷ್ಯಾದಲ್ಲೇನೆ. ಹಾಗಾಗಿ ಈಗ ಇವ್ರೇನು ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ, ಇಂಡಿಯಾದಲ್ಲಿ ಹುಟ್ಟಿರೋ ಧರ್ಮಗಳಿಗೆ ಮಾತ್ರ ನಾವು ಪ್ರಾಧಾನ್ಯತೆ ಕೊಡ್ತೀವಿ, ಇಂಡಿಯಾದಲ್ಲಿ ಹುಟ್ಟಿರೋ ಅಂತ. ಇಂಡಿಯಾ ಹುಟ್ಟಿರೋದೇ ಇತ್ತೀಚೆಗೆ. ಅದನ್ನು ಕೂಡ ಈಗ ಅದನ್ನ ಮಟ್ಟ ಹಾಕಿ ಅದನ್ನ ಮುಗಿಸ್ಬಿಟ್ಟು ಇದ್ಯಾವುದೋ ಒಂದು ಹಿಂದಿ ರಾಷ್ಟ್ರ ಮಾಡ್ಬೇಕು ಅಂತ ಹೊರಟು ನಿಂತವ್ರೆ. ಅಂಥದ್ರಲ್ಲಿ ಎಲ್ಲಾ ಧರ್ಮಗಳು ಹುಟ್ಟಿರೋದನ್ನುವೆ ಇವರ ಉಪಟಳದ ವಿರುದ್ಧ ಜನರನ್ನ ಬಚಾವ್ ಮಾಡೋದಕ್ಕೋಸ್ಕರ ಏಷ್ಯಾದಲ್ಲೇ ಹುಟ್ಟಂಥದ್ದು. ಮತ್ತೆ ಈ ಕಮಲಾಕರ ಭಟ್ಟನ ವಿಚಾರಕ್ಕೆ ಬಂದ್ರೆ, ಈ ಪಾಪಚ್ಚೆ ಆ ಹುಡುಗ ಏನ್ರಿ ಮಾಡಿದ್ದ, ಆ ಯಮ್ಮನ ಗಂಡನ ತಮ್ಮನೋ ಅಣ್ಣನೋ ಯಾರೋ ಇದಾರೆ, ಅವ್ರಿಗೆ ನೀವು ಚಾಕು ಚುಚ್ಚಿ ಸಾಯಿಸಿದಿರಿ. ಎಂತ ಕ್ರೂರವಾದ ಕೆಲ್ಸನ ಮಾಡಿಟ್ಟಿದ್ದೀರಿ. ಜನ
ಹೊಡೆದಿದ್ದಾರೆ. ಆದ್ರೆ ಅದು ತಪ್ಪು. ಜನರಿಗೆ ಹೇಳೋದೇನು ಅಂತಂದ್ರೆ, ಕಾನೂನಾತ್ಮಕವಾಗಿ ಇವ್ರುಗಳಿಗೆ ಪನಿಷ್ಮೆಂಟ್ ಆಗ್ಬೇಕೆ ಹೊರತಾಗಿ, ನಾವು ಎಂಥದೇ ಸಂದರ್ಭದಲ್ಲೂ ಕೂಡ ನಾವು ಕೈ ಮಾಡೋದಕ್ಕೆ ಹೋಗ್ಬಾರ್ದು. ಅದು ಒಂದು ಕಡೆ ಆ ಥರ ಆಯ್ತು ಅಂತಂದ್ರೆ, ಎಲ್ಲಾ ಕಡೆನೂವೆ ಅದು ಹಾಗೆ ಆಗ್ಬಿಡುತ್ತೆ. ಅದು ಆ ರೀತಿ ಆಗ್ಬಾರ್ದು. ಅದು ನಾಗರಿಕತೆಯ ಲಕ್ಷಣ ಅಲ್ಲ. ತುಂಬಾ ಜನ ಹೇಳ್ಬೋದು, ಒಂದು ಚಿಂತನೆಯ ಅಪೋಸಿಟ್ ಇರೋದ್ರಿಂದ, ಆ ಚಿಂತನೆಯ ಅಪೋಸಿಟ್ ಇರೋರೆಲ್ಲ ಇರ್ಲಿ ಹೊಡಿಲಿ ಬಿಡ್ರಿ, ಅವ್ರಿಗೆ ಇದು ಮಾಡ್ಲಿ ಬಿಡ್ರಿ ಅಂತೆಲ್ಲ ಹೇಳ್ಬೋದು. ಆದ್ರೆ ಯಾವುದೇ ಚಿಂತನೆಯವರಾದ್ರೂ ಕೂಡ ಅದನ್ನ ಕಾನೂನಾತ್ಮಕವಾಗಿ ನಾಗರಿಕತೆ ದಾರಿಲೇ ನಾವು ಬಗೆಹರಿಸ್ಕೋಬೇಕು ಹೊರತಾಗಿ, ಈ ರೀತಿ ಹೊಡೆಯೋದು, ಬಡಿಯೋದು, ಕೊಲೆ ಮಾಡೋದು ಈ ತರ ಮಾಡಬಾರ್ದು. ಇನ್ನ ಈ ಕಮಲಾಕರ ಭಟ್ಟನಿಗೆ ಈ ರೀತಿಯ ತೆವಲು ಜಾಸ್ತಿ ಆಗಿದ್ರೆ, ಆತ ಅವ್ರಿಗೇನು ಒಂದು ಕಾನೂನಾತ್ಮಕವಾಗಿ ಬಿಡುಗಡೆ ಮಾಡ್ಕೊಂಡು ಆ ಯಮ್ಮನ್ನ ಮದುವೆ ಆಗುವಂಥದ್ದು, ಮತ್ತೊಂದು ಮಾಡಬೇಕಾಗಿತ್ತೆ ಹೊರತಾಗಿ, ಈ ರೀತಿ ಅನೈತಿಕವಾಗಿ ನಡ್ಕೊಂಡಿರೋದು ಭಾಳ ಅಂದ್ರೆ ಭಾಳನೇ ತಪ್ಪು. ಈಗ ಅವರ ಒಂದು ವಿಚಾರ ನಿಮಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು ಪದೇ ಪದೇ ಹೇಳ್ತಾ ಇದ್ದೀನಿ. ಅದೊಂದು ನಿಮಿತ್ತ ಮಾತ್ರ. ನೀವು ಜನರು ಯಾರಿದ್ದೀರಿ, ನೀವು ತಿಳ್ಕೋಬೇಕಾಗಿರೋದೇನು ಅಂತಂದ್ರೆ, ಈ ದೇವರು, ಧರ್ಮ, ಜಾತಿ, ಈ ಪುರೋಹಿತಶಾಹಿ ಇವು ಇನ್ನೆಲ್ಲವನ್ನೂವೆ ನೀವು ವಿಮರ್ಶೆ ಮಾಡಬೇಕು. ಯಾಕೆ, ಏನು ಅಂತ ನೀವು ಕೂಡ ತಿಳ್ಕೋಬೇಕು. ನೋಡಿ, 800 ಕೋಟಿ ಜನ ಇದ್ದಾರೆ. 800 ಕೋಟಿ ಜನನೂ ಕೂಡ ಅವರವರ ಮೆದುಳನ್ನ ಬೆಳೆಸ್ಬೇಕು ಪ್ರಪಂಚದಲ್ಲಿ. ಅದಕ್ಕೆ ಅವ್ರಿಗೂ ಮೆದುಳಿರೋದು. ನೋಡಿ, 800 ಕೋಟಿ ಜನನು ಅವ್ರವ್ರ ಊಟ ಅವ್ರವರೇ ಮಾಡಲ್ವಾ? ಹಂಗೆ ಅವ್ರವ್ರ ಮೆದುಳನ್ನ ಅವ್ರವರೇ ಬಳಸ್ಬೇಕಿರ್ತದೆ. ಯಾವುದೇ ಜ್ಯೋತಿಷ್ಯ, ಭವಿಷ್ಯ ಇದ್ಯಾವುದೂ ಕೂಡ ಸತ್ಯ ಅಲ್ಲ. ಒಂದಷ್ಟು ಸೈಂಟಿಫಿಕಲಿ ಈ ಅಮಾಸೆ, ಹುಣ್ಣಿಮೆ, ಈ ಸೂರ್ಯನ ಇದ್ರ ಮೇಲೆ ಆಧಾರದ ಮೇಲೆ ಈ ಇಡೀ ಭೂಮಿ ಇರೋದ್ರಿಂದ ಒಂದಷ್ಟು ಏರುಪೇರುಗಳಾಗ್ತಾ ಇರ್ತವೆ. ಅದಕ್ಕೆ ಸೈಂಟಿಫಿಕ್ ರೀಸನ್ಗಳನ್ನ ನಾವು ತಿಳ್ಕೋಬೇಕೇ ಹೊರತಾಗಿ, ಈ ರೀತಿಯ ಟೆರರಿಸ್ಟ್ಗಳ ಹಿಂದೆ ಅವರ ಮಾತುಗಳನ್ನ ನಂಬ್ಕೊಂಡು ಕೂತಿರೋರಿಗೆ ಏನಾಗುತ್ತೆ ಅಂದ್ರೆ, ಇಂಥ ಅಹಿತಕರ ಘಟನೆಗಳು ನಡೆದಾಗ ಅವ್ರಿಗೆ ಮನಸ್ಸು ಒಡೆದೋದಂಗೆ ಆಗುತ್ತೆ ಹೊರತಾಗಿ, ಆದ್ರೆ ಆ ನಂಬಿಕೆಗಳು ಹೋಗೋದಿಲ್ಲ. ನೀವು ತಿಳುವಳಿಕೆ ಬೆಳೆಸ್ಕೊಳ್ಳಿ. ನಂಬಿಕೆ ಒಳ್ಳೇದಲ್ಲ. ಅದು ಮೂಢನಂಬಿಕೆ ಇರ್ಬೋದು, ಅದು ಸಣ್ಣ ನಂಬಿಕೆ ಇರ್ಬೋದು, ದೊಡ್ಡ ನಂಬಿಕೆ ಇರ್ಬೋದು, ಅಪನಂಬಿಕೆ ಇರ್ಬೋದು, ಅದು ಒಳ್ಳೇದಲ್ಲ. ತಿಳುವಳಿಕೆ ಯಾವಾಗ್ಲೂನುವೆ ಒಳ್ಳೇದು. ನೀವೇನೇ ತುಂಬಾ ಜನ ಕೇಳ್ತಾ ಇರ್ತೀರ, ಯಾರೋ ಮೋಸ ಹೋದ್ರು ಅಂತಂದ್ರೆ, ಏನಕ್ಕಪ್ಪ ನಮ್ದೆ ಅಂತ ಹೇಳಲ್ಲ. ನಿನಗೆ ತಿಳುವಳಿಕೆ ಇರ್ಲಿಲ್ವಾ ಅಂತ ಹೇಳ್ತೀರ. ಹಾಗಾಗಿ ತಿಳುವಳಿಕೆಗೂ ನಂಬಿಕೆಗೂ ವ್ಯತ್ಯಾಸನ ತಿಳ್ಕೊಳ್ಳಿ. ಶರಣು. ಥ್ಯಾಂಕ್ ಯು.